ಹಾಲಿನ ತೂಕದಲ್ಲಿ ವ್ಯತ್ಯಾಸ ಮಾಡಿ ರೈತರಿಗೆ ಡೈರಿ ಸಿಬ್ಬಂದಿ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಲ್ಲೇನಗೌಡಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ತವರು ಕ್ಷೇತ್ರದಲ್ಲಿ ಹಾಲು ಉತ್ಪಾದಕ ರೈತರಿಗೆ ಮಹಾ ಮೋಸವಾಗಿದೆ. ಅದೇ ಊರಿನ ನಿವಾಸಿ ಸುರೇಶ್ ಎಂಬುವರು ರೈತರು ಹಾಲು ಹಾಕುವ ಡೈರಿಗೆ ಬಂದಿದ್ದಾರೆ. ಎಂದಿನಂತೆ ಹಾಲು ಹಾಕಿ ಕಾರ್ಡ್ಗೆ ಎಂಟ್ರಿ ಮಾಡಿಸಿಕೊಂಡಿದ್ದಾರೆ. ಆ ವೇಳೆ 54 ಲೀಟರ್ ಹಾಲು ಬದಲು 47 ಲೀಟರ್ ಹಾಲ್ನ ಎಂದು ನಮೂದಿಸಲಾಗಿದೆ. ಡೈರಿ ಸಿಬ್ಬಂದಿ ಕಳ್ಳಾಟ ಬಯಲಾಗಿದೆ. ಇದನ್ನು ಕಂಡು ಸುರೇಶ್ ಕೆಂಡಾಮಂಡಲರಾಗಿದ್ದು ಡೈರಿ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಡೈರಿ ಸಿಬ್ಬಂದಿ ಉಲ್ಟಾ ಹೊಡೆದಿದ್ದು ನಿಮ್ಮ ಹಾಲಿನ ಗುಣಮಟ್ಟ ಸರಿ ಇಲ್ಲ ಎಂದು ವಾದಿಸಿದ್ದಾರೆ. ಸಿಬ್ಬಂದಿ ವರ್ತನೆಯಿಂದ ರೊಚ್ಚಿಗಿದ್ದ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗಮಂಗಲ ತಾಲೂಕು ಒಣಕೆರೆ ಹೋಬಳಿ ಮಲ್ಲೇಗೌಡನಹಳ್ಳಿಯಲ್ಲಿ ನಡೆಯತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಮಲ್ಲೇಗೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆಯುತ್ತಿರುವ ದುರುಪಯೋಗವನ್ನು ಕಣ್ಣಾರೆ ಕಂಡು ಸಹ ಇಲ್ಲಿರ್ತಕ್ಕಂಥ ಇಒಗಳು, ಡೈರಿ ಕಾರ್ಯದರ್ಶಿಗಳು ಮತ್ತು ಡೈರಿ ಡೈರೆಕ್ಟರ್ಗಳು ಸಹ ಸುಮ್ಮನಿರುತ್ತಾರೆ. ಡೈರಿಗೆ ಹಾಲಾಕಕ್ಕೆ ಸುಮಾರು ಒಟ್ಟು 6 ಹಳ್ಳಿಗಳಿಗೆ ಸರಿಯಾಗಿ ಒಂದು ಸಹಕಾರ ಸಂಘ ಇದ್ದು, ಡೈರಿ ಸಹಕಾರ ಸಂಘ ಇದ್ದು, ಇಲ್ಲಿಗೆ ಬೇರೆ ಊರಿಂದ ಪಕ್ಕದ ಊರಿಂದ ಬರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಸರಿಯಾದ ರೀತಿಯಲ್ಲಿ ಮರ್ಯಾದೆ ಕೊಡುತ್ತಿಲ್ಲ. ಬಂದವರಿಗೆ ಡಿಗ್ರಿ ಬರುತ್ತಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಸಬೂವನ್ನು ಹೇಳಿ ಸುಮಾರು ತರತಕ್ಕಂಥ ಪ್ರತಿನಿತ್ಯ 10 ಲೀಟರ್, ಬೆಳಗ್ಗೆ 10 ಲೀಟರ್, ಸಾಯಂಕಾಲ 10 ಲೀಟರ್ ಅನ್ನ ಡಿಗ್ರಿ ಬರುತ್ತಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ವಾಪಸ್ ಕಳಿಸ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಡೈರಿಯಲ್ಲಿ ಅವ್ಯವಹಾರ ನಡೀತಾ ಇದ್ದು ಇದರ ಬಗ್ಗೆ ಕೂಲಂಕಷವಾಗಿ ತನಿಖೆ ಆಗಬೇಕು. ಈಗಾಗಲೇ ಸರ್ಕಾರ ಯಶಸ್ವಿ ಯೋಜನೆಯನ್ನ ರಾಜ್ಯಾದ್ಯಂತ ಜಾರಿಗೆ ತಂದಿದ್ದು ಅದು ಈ ಸಹಕಾರ ಸಂಘದಲ್ಲಿ ಇನ್ನು ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಯಶಸ್ವಿನಿ ಕಾರ್ಡಿನ ಬಗ್ಗೆ ಇಲ್ಲಿಯ ಕಾರ್ಯದರ್ಶಿಗಳು ಮೊನ್ನೆ ನಾವು ಶನಿವಾರ ಕೇಳಲು ಬಂದುವಾಗ ಸಮರ್ಪಕವಾದ ಉತ್ತರವನ್ನು ಸಹ ಕೊಟ್ಟಿರುವುದಿಲ್ಲ. ಇನ್ನು ಡೈರೆಕ್ಟ್ಗಳು ಮೀಟಿಂಗ್ ಕರಿಬೇಕು, ಕರೆದ ಮೇಲೆ ನಿಮಗೆ ಹೇಳ್ತೀವಿ, ಪಾಡ್ತೀವಿ, ಆಗ ಈಗ ಅಂತ ಸಬೂಬನ್ನು ಹೇಳಿರ್ತಾರೆ. ದಯವಿಟ್ಟು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಸಂಬಂಧಪಟ್ಟ ಅಧಿಕಾರಿಗಳು ನಾಗಮಂಗಲ ತಾಲೂಕಿನ ಇರತಕ್ಕಂಥ ಒಣಕೆರೆ ಹೋಬಳಿ ಮಲ್ಲೇಗೌಡನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೇಲೆ ದಯವಿಟ್ಟು ಕ್ರಮ ಕೈಗೊಳ್ಳಬೇಕಾಗಿ, ಕ್ರಮ ತೆಗೆದುಕೊಂಡು ಹಾಲು ಉತ್ಪಾದಕರನ್ನು ಉಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಲಿನ ಡೈರಿ ಆಡಳಿತ ಮಂಡಳಿ ಅವ್ಯವಹಾರ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದು ತನಿಖೆಗೆ ಆಗ್ರಹಿಸಿದ್ದಾರೆ. ರವಿ ಲಾಲಿಪಾಳ್ಯ, ಕರ್ನಾಟಕ ಟಿವಿ, ಮಂಡ್ಯ.